ರೈತರ ಮತ ಪಡೆದ ಈಗಿನ ರಾಜ್ಯ ಸರ್ಕಾರ ರೈತರ ಸವಲತ್ತಿನ ಹಕ್ಕುಗಳನ್ನು ಕಸಿಯುತ್ತಿದೆ. ಈ ಕೀರ್ತಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲುತ್ತದೆ ಎಂದು ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ ಅಧ್ಯಕ್ಷ ಹಡ್ಯ ರಮೇಶ್ ರಾಜು ಹೇಳಿದ್ದಾರೆ. ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಕೃಷಿಗೆ ಅಲ್ಪ ಸ್ವಲ್ಪ ಸಹಾಯವಾಗುತ್ತಿದ್ದ ಕೃಷಿ ಸಮ್ಮಾನ್ ಯೋಜನೆಯಿಂದ ರಾಜ್ಯ ಸರ್ಕಾರದಿಂದ ಬರುತ್ತಿದ್ದ ರೂಪಾಯಿ 4,000 ನಿಲ್ಲಿಸಲಾಗಿದೆ. ಪ್ರತಿ ಲೀಟರ್ ಹಾಲಿಗೆ ರೂಪಾಯಿ 1.50 ಕಡಿಮೆ ಮಾಡಲಾಗಿದೆ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಈ ಹಿಂದೆ ರೂಪಾಯಿ 25,000ದಲ್ಲಿ ಟಿಸಿ, ವಿದ್ಯುತ್ ಕಂಬ, ತಂತಿ ಉಚಿತವಾಗಿ ನೀಡಲಾಗುತ್ತಿದ್ದು, ಈಗ ಕನಿಷ್ಠ ರೂಪಾಯಿ 1 ಲಕ್ಷದಿಂದ ಗರಿಷ್ಠ ರೂಪಾಯಿ 5 ಲಕ್ಷದ ತನಕ ಖರ್ಚು ಮಾಡಿ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ. ಇಂತಹ ರೈತ ವಿರೋಧಿ ಸರ್ಕಾರವನ್ನು ಎದುರಿಸಲು ವಿರೋಧ ಪಕ್ಷ ಸಮರ್ಥವಾಗಿಲ್ಲ ಎಂಬುದು ದುರಾದೃಷ್ಟ ಸಂಗತಿ. ಆದರೆ ರೈತರು ಎಲ್ಲಿಯಾದರೂ ತಿರುಗಿ ಬಿದ್ದರೆ ಸರ್ಕಾರವನ್ನು ಏನು ಮಾಡಬಹುದು? ಹಾಗಾಗಿ ಭಾರತೀಯ ಕಿಸಾನ್ ಸಂಘ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಲು ಸಜ್ಜಾಗಿದೆ. ಬಹುಮುಖ್ಯವಾಗಿ ಕರ್ನಾಟಕ ಗ್ರಾಮಗಳ ಆಧಾರಿತ ರಾಜ್ಯ. ಸುಮಾರು 30,000 ಗ್ರಾಮಗಳನ್ನು ಒಳಗೊಂಡಂತೆ ಕರ್ನಾಟಕ ಇದೆ. ಇಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಯ್ಕೆ ಆಗಬೇಕಾದ್ರೂ ಕೂಡ ರೈತನ ಮತ ಬೇಕು. ಹಾಗಾಗಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನ ಆಯ್ಕೆಗೆ ರೈತರ ಮತ ಬೇಕಂತಂದ್ರೆ ಇಡೀ ನಮ್ಮ ರಾಜ್ಯದ ಏನು 224 ನಮ್ಮ ವಿಧಾನಸಭಾ ಸದಸ್ಯರಿದ್ದಾರೆ, ಅವರೆಲ್ಲರ ಆಯ್ಕೆಗೆ ಬಹುಮುಖ್ಯವಾಗಿ ಭಾರತೀಯ ಕಿಸಾನ್ ಸಂಘ ಅವಶ್ಯಕ. ಹಾಗಾಗಿ ರೈತರಿಂದ ಯಾವುದೇ ಸರ್ಕಾರ ಬಂದ್ರು ಅನ್ನುವಂಥದ್ದು ಮತ್ತೆ ರೈತರ ಭಿಕ್ಷೆ ಯಾವುದೇ ಸರ್ಕಾರ ಬಂದ್ರು ಅನ್ನುವಂಥದ್ದು ಪ್ರಮುಖವಾದಂಥ ವಿಷಯ ಇದೆ. ಹಾಗಾಗಿ ರೈತರ ಮತವನ್ನ ಪಡ್ಕೊಂಡು ಬಂದಂತ ಈಗಿನ ಸರ್ಕಾರ ಸ್ವತಂತ್ರ ಬಂದು ಇಷ್ಟು ವರ್ಷದಲ್ಲಿ ಯಾವುದೇ ಸರ್ಕಾರವೂ ಕೂಡ ರೈತರ ಇಷ್ಟು ಹಕ್ಕುಗಳನ್ನ ಕಸ್ಕೊಂಡಿರ್ಲಿಲ್ಲ. ಅಂದ್ರೆ ರೈತನಿಗೆ ಯಾವುದಾದ್ರೂ ಒಂದು ಸವಲತ್ತು ಸಿಗ್ತಾ ಇದೆ ಅಂತಂದ್ರೆ ಮುಂದೆ ಬಂದಂತ ಸರ್ಕಾರ ಅದಕ್ಕೆ ಒಂದು ಸೇರ್ಪಡೆ ಮಾಡ್ತಿತ್ತು. ಆದ್ರೆ ಈ ಸರ್ಕಾರ ಇಷ್ಟೊಂದು ಸವಲತ್ತುಗಳನ್ನ ಕಿತ್ಕೊಂಡಿದೆ ಅಂತಕ್ಕಂಥದ್ದು ಇದೇ ಮೊದಲ ಬಾರಿಗೆ. ಈ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ ಸಲ್ಲುತ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ, ರೈತರು ತಿರುಗಿ ಬೀಳಕ್ಕೂ ಮೊದಲೇ ಏನು ಈ ಒಂದು ವ್ಯವಸ್ಥೆಗಳಿದಾವೆ ಇವನ್ನೆಲ್ಲ ನೀವು ಸರಿಪಡಿಸಬೇಕು. ಸರಿಪಡಿಸಲಿಲ್ಲ ಅಂತಂದ್ರೆ ಭಾರತೀಯ ಕಿಸಾನ್ ಸಂಘ ನಮ್ಮ ರಾಜ್ಯದ 30,000 ಹಳ್ಳಿಗಳಲ್ಲೂ ಕೂಡ ಇದನ್ನ ಜನಗಳಿಗೆ ತಿಳುವಳಿಕೆ ನೀಡಿ ನಾವು ಉಗ್ರವಾದಂತಹ ಒಂದು ಹೋರಾಟವನ್ನ ಮಾಡಿ ಖಂಡಿತ ಯಾವುದೇ ಒಂದು ಬಹುಮತದ ಸರ್ಕಾರವನ್ನ ಒಂದು ವಿರೋಧ ಪಕ್ಷ ಎಳಿಸ್ಬೇಕು ಅಂತಂದ್ರೆ 5 ವರ್ಷ ಸಮಯ ಕಾಯ್ಬೇಕದು. ಆದ್ರೆ ಖಂಡಿತ ರೈತ ಏನಾದ್ರೂ ಬೀದಿಗೆ ಇಳಿದ್ರೆ ನೀವು ತರಗೇಲಿ ಅಂತ ಉದುರೋಗ್ತೀರಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಇವತ್ತು ಸರ್ಕಾರಕ್ಕೆ ನಾವು ಮಾಡಿಸ್ತಾ ಇದ್ದೀವಿ.